ಹಾಯ್ ಹಲೋ ನಮಸ್ಕಾರ. ಏನಪ್ಪ ಏಕೆ ಬ್ಲಿಂಕಿಟ್ ಬ್ಯಾಗ್ ಹಿಡ್ಕೊಂಡು ಬಂದ ಅಂದ್ಕೊಂಡಿರಿ. ಈ ಥರ ಯೂಸ್ಫುಲ್ ಬ್ಯಾಗ್ಸ್ ನಾವು ಎಷ್ಟೊಂದು ಥ್ರೋ ಮಾಡಿದ್ದೀವಿ ನನಗೆ ಗೊತ್ತಿಲ್ಲ. ಬಟ್ ಅದ್ರ ಮೇಲೆ ಎಷ್ಟು ಇಂಟ್ರೆಸ್ಟಿಂಗ್ ಆಗಿರೋ ಕ್ವಶನ್ಸು ಎಲ್ಲ ಇದೆ ನೋಡಿ, ತೋರಿಸ್ತಾ ಇದ್ದೀನಿ ನಿಮಗೆ. ವಾಟ್ ಐ ಆಮ್ ಹೋಲ್ಡಿಂಗ್ ಆನ್ ಟು ದ್ಯಾಟ್ ಐ ನೋ ಐ ನೀಡ್ ಟು ಲೆಟ್ ಇಟ್ ಗೋ ಆಫ್ ಅಂದರೆ ವಾಟ್ ಐ ಆಮ್ ಹೋಲ್ಡಿಂಗ್ ಆನ್ ಟು ದ್ಯಾಟ್ ಐ ನೋ ಐ ನೀಡ್ ಟು ಗೋ. ಬೇಡ ಇದು. ಇಲ್ಲಿ ನೋಡ್ರಿ, ಈ ಥರ ಕಪ್ ಕೊಟ್ಟಿದ್ದಾರೆ. ಒನ್ ಥಿಂಗ್ ಐ ಆಮ್ ಪ್ರೌಡ್ ಆಫ್ ಫಾರ್ 2025 ಅಂದರೆ ನಾವು ಯಾವುದ್ರ ಬಗ್ಗೆ 2025 ದಲ್ಲಿ ನಮ್ಮಲ್ಲಿ ಏನು ಚೇಂಜಸ್ ಆಗಿದೆ ಅದ್ರ ಬಗ್ಗೆ ನಮಗೆ ಎಷ್ಟು ಪ್ರೌಡ್ ಆಫ್ ಇದೆ, ಅದು ಏನು ಅಂತ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ನೋಡಿ, 3 goals ದಿಸ್ ಇಯರ್, 1 goal 2 goal 3 goal, ಈ ಥರ ನಾವು ಗೋಲ್ಸ್ ಎಲ್ಲ ಈ ಥರ ಫಸ್ಟು ಸೆಕೆಂಡು ಬರ್ಕೊಂಡು ಇದನ್ನು ಕಟ್ ಮಾಡಿಕೊಂಡು ಆರಾಮಾಗಿ ವಾಲ್ ಮೇಲೆ ಹಚ್ಚಿ ಅದನ್ನು ನೋಡಿಕೊಂಡು ನೆನಪು ಮಾಡ್ಕೋಬೋದು. ನೋಡಿ ಎಷ್ಟು ಇಂಟ್ರೆಸ್ಟಿಂಗ್ ಆಗಿರೋದಿದೆ ಇಲ್ಲಿ. ಆಮೇಲೆ ಸ್ಕಿಲ್ಲು, ಹಾಬೀಸು, ಐ ವಾಂಟ್ ಟು ಎಕ್ಸ್ಪ್ಲೋರ್ ಫಾರ್ ಫನ್, ಅದೆಲ್ಲ ಇಲ್ಲಿ ಬರಿಬೋದು. ಇದು ಕೂಡ ನಾವು ಬರೆದು ಅಂಟಿಸ್ಕೋಬೋದು. ಆಮೇಲೆ ಇಲ್ಲಿ ನಮಗೆ ಏನು ಪಾಸಿಟಿವ್ ಆಗಿ ಇನ್ಫ್ಲುಯೆನ್ಸ್ ಆಯಿತು 2025 ನಾವು ಯಾವುದರಿಂದ ಇನ್ಫ್ಲುಯೆನ್ಸ್ ಆದ್ವಿ ಒಳ್ಳೆಯದಕ್ಕೆ ಪಾಸಿಟಿವ್, ಸೊ ಅದು ಕ್ರಾಪ್ ಮಾಡಿ ಇಲ್ಲಿ ಅಂಟಿಸ್ಬೋದು ನೋಡಿ. ಇದೊಂದೇ ಅಂತ ಅಲ್ಲ, ಈ ಥರ ಎಷ್ಟೊಂದು ಬ್ಲಿಂಕಿಟ್ ಬ್ಲಾಗ್ಸಲ್ಲಿ ಏನೇನೋ ಚೆನ್ನಾಗಿರೋದೆಲ್ಲ ಕೊಟ್ಟಿರ್ತಾರೆ. ಒಂದೊಂದು ಸರಿ ಅದನ್ನು ನಾವು ನೋಟಿಸ್ ಮಾಡಲ್ಲ ಅಷ್ಟೇ. ಇದೊಂದು ಪೇಪರ್ ಬ್ಯಾಗ್ ಮಾಡೋಕ್ಕೆ ಅವರು ಇದ್ರ ಹಿಂದೆ ಎಫರ್ಟ್ಸ್ ತುಂಬ ಇದೆ. ಎಷ್ಟು ಜನದ ಎಫರ್ಟ್ಸ್ ಇದೆಯೋ ಏನೋ, ಯಾಕೆಂದರೆ ಇದು ಈ ಥರ ಥೀಮ್ ಒನ್ ಟೈಮ್ ಅಷ್ಟೇ ಬರಲ್ಲ. ನೆಕ್ಸ್ಟ್ ಟೈಮ್ ಬೇರೆ, ಆ ಮಂತ್ ಏನಾದರೂ ಸ್ಪೆಷಲ್ ಇದ್ದರೆ ಆ ಮಂತ್ ಬೇರೆ. ವ್ಯಾಲೆಂಟೈನ್ಸ್ ಡೇ ಮಂತ್ ಇದ್ದಾಗ ಅದರಲ್ಲಿ ಹಾರ್ಟ್ ಇರೋದು, ಆಮೇಲೆ ರೋಸು, ಆ ಥರ ಎಲ್ಲ ತುಂಬಾ ವೆರೈಟಿ ಬಂದಿತ್ತು. ಆಮೇಲೆ ಎ ಹ್ಯಾಬಿಟ್ ದಟ್ ಹ್ಯಾಸ್ ಸ್ಲೋಲಿ ಬಿಕೇಮ್ ಎ ಬರ್ಡನ್, ನಾವು ಒಂದು ಹ್ಯಾಬಿಟ್ ನಮ್ಮದು ಯಾವುದು ನಮಗೆ ಭಾರ ಆಯಿತು ಅಂತ ಇಲ್ಲಿ ಬರಿಬೋದು. ಏನೇ ಇರ್ಬೋದು ಅದು, ಯಾರದೇ ಲೈಫ್ದು, ನಮ್ಮ ಲೈಫ್ದು. ಆಮೇಲೆ ವಾಟ್ ಫಿಯರ್ ಕಂಟ್ರೋಲ್ಡ್ ಮೀ ದ ಮೋಸ್ಟ್ ಲಾಸ್ಟ್ ಇಯರ್, ಯಾವುದರಿಂದ ಭಯ ಆಗಿತ್ತು ನಿಮಗೆ ಲಾಸ್ಟ್ ಇಯರ್? ನನಗೆ ಅನಿಸಿದ್ದು ಅದು ಸೊ ಅದೇ ಅನ್ಕೊತಾ ಇದ್ದೀನಿ ನಾನು. ಆಮೇಲೆ ಒನ್ ಥಿಂಗ್ ಐ ವಿಶ್ ಐ ಹ್ಯಾಡ್ ಸ್ಟಾರ್ಟೆಡ್ ಅರ್ಲಿಯರ್, ಅಂದರೆ ನಾನು ಇನ್ನೂ ಬೇಗ ಸ್ಟಾರ್ಟ್ ಮಾಡಬೇಕಿತ್ತಲ್ವಾ ಅಂತ ಅನಿಸಿರೋದು ಏನು, ಇವಾಗ ನಾವು ಲಾಗೇ ಆಗಿರ್ಬೋದು, ನಾನು ಮುಂಚೆನೇ ಮಾಡಿದರೆ ನಾನು ಕೂಡ ಫೇಮಸ್ ಆಗ್ತಿದ್ನಲ್ಲ ಅಂತ ರಿಗ್ರೆಟ್ ಆಗಿರೋದು ಇಲ್ಲಿ ಬರಿಬೋದಿತ್ತು. ಅಂದರೆ ಬರಿಬೋದು, ನಮಗೆ ನೆನಪಾಗುತ್ತೆ ಅಲ್ವಾ. ವಾಟ್ ಫೀಲಿಂಗ್ ಕೀಪ್ಸ್ ಗೆಟಿಂಗ್ ಇನ್ ಮೈ ವೇ, ಏನೇನೋ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ವಾಟ್ ಐ ವಾಂಟ್ ಟು ಡೂ ಇನ್ ಎ ಡೇ, ಇದು ಏನು ನಾನು ವಾಟ್ ಐ ವಾಂಟ್ ಟು ಡೂ ಇನ್ ಎ ಡೇ, ಇನ್ ಎ ವೀಕ್, ಇನ್ ಎ ಮಂತ್. ಇಂಗ್ಲೀಷ್ ಬರಲ್ಲ ಅನ್ಕೋಬೇಡಿ, ಬರುತ್ತೆ, ಆದರೆ ಓದೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಇಲ್ಲಿ ಅಂದರೆ ಕ್ಯಾಮ್ರಾ ಹಿಡ್ದಿದ್ದೀನಲ್ಲ, ಸೊ ಅದಕ್ಕೆ ಸ್ವಲ್ಪ ಇದಾಗ್ತಾ ಇದೆ ಅಷ್ಟೇ. ಆಮೇಲೆ ನೋಡಿ, 3 places ಐ ವಾಂಟ್ ಟು ಗೋ ಇನ್ 2026, 1 2 3, ಅಂದರೆ ಈ ಥರ ನಾವು ಮಾಡಿ ಇಟ್ಕೋಬೋದು. ಈ ಥರ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ, ನನಗಂತೂ ಇಷ್ಟ ಆಯಿತು, ಅದಕ್ಕೆ ಇದು ವಿಡಿಯೋ ಮಾಡ್ತಾಯಿದ್ದೀನಿ. ಇದ್ರ ಹಿಂದೆ ತುಂಬ ಜನ ಇದು ಮಾಡಿರ್ತಾರೆ, ಸ್ಟ್ರಗಲ್ ಮಾಡಿರ್ತಾರೆ. ಬಟ್ ನಾವು ಈ ಥರ ಬೇಕಾಗಿರೋದನ್ನು ನಾವು ಏನೇನು ತರಿಸಿರ್ತೀವಿ ಅದನ್ನ ತಗೊಂಡು ಇದನ್ನ ಬಿಸಾಕ್ಬಿಡ್ತೀವಿ. ಅದರಲ್ಲಿ ನಾನು ಒಬ್ಬಳು, ಬಟ್ ನನಗೆ ಏನೋ ವಿಡಿಯೋ ಮಾಡ್ಬೇಕು ಅನ್ನಿಸ್ತು, ಮಾಡ್ತಾಯಿದ್ದೀನಿ. ಮೈ ಸೀಕ್ರೆಟ್ ಸೋರ್ಸ್ ಆಫ್ ಸ್ಟ್ರೆಂತ್. ಆಮೇಲೆ ವೆನ್ ಐ ಫೀಲ್ ಸ್ಟಕ್ ಐ ವಿಲ್ ರಿಮೈಂಡ್ ಮೈ ಸೆಲ್ಫ್, ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಆಮೇಲೆ ಬ್ಯಾಕ್ ಸೈಡು ಈ ಥರ ಕೊಟ್ಟಿದ್ದಾರೆ ನೋಡಿ, ಕ್ಯಾಲೆಂಡರ್ ಎಷ್ಟು ಚೆನ್ನಾಗಿದೆ. ಇಲ್ಲಿ ನೋಡಿ, ಅವರೇ ಹೇಳಿದ್ದಾರೆ ಕಟ್ ಅಲಾಂಗ್ ದ ಸಾಲಿಡ್ ಲೈನ್ಸ್ ಅಂತ, ಆದರೆ ನಾವು ಮಾಡಲ್ಲ. ಫೋಲ್ಡ್ ದ ಡಾಟೆಡ್ ಲೈನ್ಸ್. ಆಮೇಲೆ ಸ್ಟಿಕ್ ದ ಫ್ಲಿಪ್ ವಿತ್ ಗ್ಲೂ. ಯುವರ್ 3D ಕ್ಯಾಲೆಂಡರ್ ಈಸ್ ರೆಡಿ. ಇದು ಮೇ ಬಿ ಕ್ಯಾಲೆಂಡರ್ ಅನಿಸುತ್ತೆ, ಕಟ್ ಮಾಡಿ ಹಚ್ಚಿದ್ರೆ 3D ಕ್ಯಾಲೆಂಡರ್ ರೆಡಿ ಆಗುತ್ತಂತೆ. ಇದ್ರ ಹಿಂದೆ ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ. ಜನವರಿ ಎಲ್ಲಿದೆ, ಇಲ್ಲಿ ಜನವರಿ, ಫೆಬ್ರವರಿ, ಮಾರ್ಚ್, ಚೆನ್ನಾಗಿ ಕೊಟ್ಟಿದ್ದಾರೆ. Chart your comeback with some reflection and an action plan. Nice. ಇದು ಐ ಥಿಂಕ್ ನ್ಯೂ ಇಯರ್ ರಿಯಲ್ ಮೀ ಅಂತೆ ನೋಡಿ.
ನ್ಯೂ ಇಯರ್ಗೆ ಮಾಡಿಲ್ಲ, ನ್ಯೂ ಇಯರ್ಗೆ ಮಾಡಿರ್ಬೋದು ಐ ಥಿಂಕ್ ಸೊ. ಅದಕ್ಕೆ ಅವ್ರು ಕೊಟ್ಟಿದ್ದಾರೆ ನ್ಯೂ ಇಯರ್ ರಿಯಲ್ಮಿ. ನೈಸ್ ಅಲ್ಲ?